ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಓಕೆ ಓಕೆ, ಎಲ್ರಿಗೂ ಒಳ್ಳೇದಾಗಲಿ, ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಹಕ್ಕು ನಮ್ಮನ್ನು ಚಲಾಯಿಸಬೇಕು. ಚಂದ್ರು ಒಂಚೂರಿಂದ ನನ್ನ ಹೆಂಡತಿಗೆ ನಡೆಯೋಕ್ಕಾಗಲ್ಲ, ಆಗಲ್ಲ, ಬರೋಕ್ಕಾಗಲ್ಲ ಅನ್ನೋ ತಪ್ಪು ಅದಲ್ಲ ಅನ್ನಬಾರ್ದು. ಹತ್ತಿರದಲ್ಲೇ ಕೊಟ್ಟಿದ್ದಾರೆ, ಇಲ್ಲಿ ಪಕ್ಕದಲ್ಲೇ ಇರೋದು ಬಂದು ನಮ್ಮ ಮಕ್ಕಳನ್ನ ಚಲಾಯಿಸ್ಬೇಕು, ದೇಶಕ್ಕೆ ಒಳ್ಳೇದಾಗಲಿ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಕೇಳಿದೆ ಒಳಗಡೆ 8% ಆಗಿದೆ ಅಂತ, ನಿಜ ಈಗಾಗಲೇ 40% ಆಗಿದೆ. 250 ಜನಕ್ಕೆ ಹೆಚ್ಚಾಗಿ ನಮ್ಮ ಬೋಧನೆ ಮಾಡಿದ್ದಾರೆ ಅಂತ ಹೇಳಿ ಖುಷಿಯಾಗಿದೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ನಾಗರಿಕರಿಗೆ ಈಗ ಮತ ನೀಡಬೇಕು, ಮತ ಹಾಕಬೇಕು ಅನ್ನೋ ಮನೋಭಾವ ಬಂದಿದೆ, ಆ ಜಾಗೃತಿ ಬಂದಿದೆ. ಅದಕ್ಕೆ ನಾನು ಎಲ್ರಿಗೂ ನಮ್ಮ ಪ್ರಜೆಗಳಿಗೆ ಧನ್ಯವಾದ ಹೇಳ್ತೀನಿ. ದಯವಿಟ್ಟು ಯಾರು ತಪ್ಪಿಸ್ಕೊಬೇಡಿ, ಸಂಜೆ 5:30 6 ಗಂಟೆವರೆಗೂ ಇರುತ್ತೆ ಟೈಮು. ದಯವಿಟ್ಟು ಎಲ್ಲರಿಗೂ ಬಿಡು ಮಾಡ್ಕೊಂಡು ಬಂದು ನಿಮ್ಮ ಮತವನ್ನು ನೀವು ಚಲಾಯಿಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಹಿಂದ್ ಕರ್ನಾಟಕ. ಥ್ಯಾಂಕ್ ಯು ಸರ್. ಹೇಳಬೇಕು ಮೊದಲೇ ಹೇಳಿ, ಸೀಕ್ರೆಟ್ ನೀವು ರಾಜ್ಕುಮಾರ್ ಹೇಳೋದು ಯಾವಾಗ ಒಂದ್ಸರಿ ರಾಜ್ಕುಮಾರ್ ಒಂದ್ಸರಿ ಸದಾಶಿವನಗರದಲ್ಲಿ ಓಟಿಗೆ ಅವ್ರು ಬಂದರು. ಅಣ್ಣ ಯಾರು ಹಾಕಿದ್ದೀರಿ ಓಟು? ಅಪ್ಪ ಹೇಳ್ಬಾರ್ದಲ್ವ ನಾವು, ಆದರೂ ನೀವು ಯಾವುದು ಹೇಳ್ತೀರಿ ಹೇಳೋಣ ಅಂತ. ಸರಿ, ಅವ್ರೇನು ಮಾಡ್ಬಿಡೋರು, ಯಾರಿಗೆ ಹಾಕಿದ್ರು ಅಂತ ಸಿಗ್ನಲ್ ತೋರಿಸ್ಬಿಟ್ಟು ನಾನೇನು ಮಾಡೋದು? ಯಾಕೆಂದರೆ ಅವ್ರು ಹೇಳಿದ್ರು ಯಾಕೆ ಇದನ್ನು ಅಲ್ಲಿಗೆ ಹಾಕ್ಬೇಕು ಯಾಕೆ ಅಂತ. ನಮ್ಮ ತಂದೆ ಅವ್ರು ಯಾವಾಗಲೂ ಕೂಡ ಅದಕ್ಕೆ ನಾನು ಅವ್ರ ಮಗ, ನಾನು ಕೊಡೋದು ಬದ್ಧನಾಗಿದೆ ಅಂತ ಹೇಳಿ ಇದು ರಾಜ್ಕುಮಾರ್ ಗೊತ್ತಿಲ್ಲ ಏನು ಮಾಡೋದು. ಪುನೀತ್ ನನ್ನ ಮಗನ ಮಿಸ್ ಮಾಡೋದು ವಿಜಯನಗರ, ಅವನ್ನ ಮುರಳಿ ಅವ್ನು ಯಾವತ್ತೂ ಮಿಸ್ ಮಾಡೋದು.
ಬಂದು ನಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಇದೆಲ್ಲ ಬೆಳಗ್ಗೆ ಕಪ್ಪತ್ತಾ ಇದೆ. ಪದ್ಮಶ್ರೀ ಪ್ರಕಾಶ್ ಅಂತ ನೀವೇ ಕೇಳಿರ್ಬೇಕು. ಗಾಂಧಿನಗರದ ಪದ್ಮಶ್ರೀ ಟೆಕ್ಸ್ಟೈಲ್ ಮಾಲೀಕ ನನಗೆ ಭಾಳ ಫ್ರೆಂಡ್, ಆತ್ಮೀಯ. ಓಕೆ, ಒಳ್ಳೆಯದಾಗಲಿ. ಈ ಥರ ಬ್ಯೂಟಿಫುಲ್ ಆಗಿರೋದು ಎಲ್ಲ ದೇಶಗಳಲ್ಲೂ ಸಿಗಲ್ಲ. ಇದರಲ್ಲಿ ನಾವೊಂದು ಆಯ್ಕೆ ಬೇರೆ ಮಾಡಬೇಕು. ಆ ಆಯ್ಕೆನ ಸ್ವಲ್ಪ ಜವಾಬ್ದಾರಿನ ನಿಭಾಯಿಸ್ಕೊಳ್ಳೋ ಅಂತ ಸ್ವಲ್ಪ ಕರ್ತವ್ಯಗಳನ್ನ ತಲೆಲಿಟ್ಕೊಂಡು ಯೋಚನೆ ಮಾಡಿದಾಗ ಜೀವನದ ಬಗ್ಗೆ ಅರ್ಥವಾಗುತ್ತೆ ಅಂತ ನನಗನ್ಸುತ್ತೆ. ಇದ್ಯಾಕೋ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾವು ನೋಡ್ತಾನೆ ಇದ್ದೀವಿ, ಇಷ್ಟೊಂದು ನೆಟ್ವರ್ಕು, ಇಷ್ಟೊಂದು ಫೋನು, ಇಷ್ಟೊಂದು ಡಿಜಿಟಲ್, ಇಷ್ಟು ಮಟ್ಟಕ್ಕೆ ಪಬ್ಲಿಕ್ಗೆ ಹೇಳಬೇಕಾಗುತ್ತೆ. ಇನ್ನೂ ಯಂಗ್ಸ್ಟರ್ಸ್ ಬಂದಿಲ್ಲ, ಬರ್ತಾ ಇಲ್ಲ ಅಂದರೆ ಬಹಳ ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದರಿಂದ ಮುಂದಕ್ಕೆ ಆಗೋ ಅನಾಹುತಗಳಿಗೆ ಇವರುಗಳೇ ಕಾರಣರಾಗ್ತಾರೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಬೇಸರವಾದ ವಿಚಾರನ ನಿಮ್ಮ ತಲೆ ಮೇಲೆ ನೀವು ಯಾರು ಹಾಕಬಾರ್ದು ಅಂತ ದಯವಿಟ್ಟು ಬಂದು ಓಟ್ ಹಾಕಿ. ದಯವಿಟ್ಟು ನಿಮಗೆ ಬೇಕಾಗಿರೋ ನಾಯಕರನ್ನ ಗೆಲ್ಲಿಸ್ಕೊಂಡು, ನಿಮಗೆ ಬೇಕಾಗಿರೋ ಪಾರ್ಟಿನೇ ಗೆಲ್ಲಿಸ್ಕೊಳ್ಳಿ. ಇಲ್ಲಿ ಯಾರನ್ನು ಫೋರ್ಸ್ ಮಾಡ್ತಿದ್ದಾನೆ, ಇದನ್ನೇ ಬಂದು ಓಟ್ ಹಾಕಿ, ಇಲ್ಲೇ ಬಂದು ಓಟ್ ಹಾಕಿ. ನಮಗೆಲ್ಲ ತಿಳುವಳಿಕೆ ಇದೆ ತಾನೆ, ನಮಗೆ ಯಾರು ಬೇಕು, ನಮಗೆ ಎಂಥವ್ರು ಬೇಕು, ನಮಗೆ ಎಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಯಾರು ಬಂದು ಏನು ಎಕ್ಸಾಮ್ನ ಬರೆಸ್ತಾ ಇದ್ರಿ, ಯಾರಿಗೂ ಎಕ್ಸಾಮಿನೇಷನ್ಸ್ ಏನು ಕೊಡ್ತಿದ್ರು, ಬಂದ್ಬಿಟ್ಟು ನೀವು ಓಟ್ ಹಾಕ್ಬೇಕು. ಅದನ್ನೇ ಮಾಡಲ್ಲ ಅಂದರೆ ಅದಕ್ಕೆ ಅರ್ಥ ಮಾಡ್ಕೋಬೇಕು ಈಗಾರು ಅಂತ. ಬೆಳಿಗ್ಗೆ ನಾವು ನೋಡಿದಾಗ ವೀಲ್ ಚೇರಲ್ಲಿ ತುಂಬ ಜನ ಈ ಬೂತಲ್ಲಿ ವೀಲ್ ಚೇರಲ್ಲಿ ನಿಮಗೂ ಕಾಲು ಪೇನ್ ಇದ್ದು ಅದು ಅದು ದೇಶ ಪ್ರೇಮ, ನಮಗಿರೋ ಕಾಳಜಿ ದೇಶದ ಬಗ್ಗೆ, ಇಲ್ಲಿರೋ ಜನಗಳ ಬಗ್ಗೆ ಒಂದು ಕಾಳಜಿ. ಯಾರ್ಯಾರಿಗೆ ಕಾಳಜಿ ಇದೆಯೋ ಅವರೆಲ್ಲ ಬಂದಿದ್ದಾರೆ. ಇಲ್ಲಿ ಯಾರ್ಯಾರಿಗೆ ತುಂಬ ಅದನ್ನು ಪದಗಳನ್ನ ಸಿಗ್ತಾ ಇಲ್ಲ ನನಗೆ ಹೇಳಬಾರ್ದು ಈ ಮಾಧ್ಯಮದವ್ರ ಮುಂದೆ. ಅದು ತಪ್ಪು ಅಂತ ಅನ್ನಿಸ್ತಾ ಇದೆ. ಇವಾಗ ತಿದ್ಕೋಬೇಕು ಇದನ್ನೆಲ್ಲ. ಬಂದ್ಬಿಟ್ಟು ಅಚ್ಚುಕಟ್ಟಾಗಿ ಓಟ್ ಹಾಕಿದಾಗ ಮುಂದಕ್ಕೆ ಮಕ್ಕಳು ನಾವೇನು ಹೇಳ್ಕೊಡ್ತೀವಿ, ಇವರು ಅವ್ರ ಮಕ್ಕಳಿಗೆಲ್ಲ ಏನು ಹೇಳ್ಕೊಡ್ತಾರಂತೆ, ನಾವೆಲ್ಲ ಓಟ್ ಹಾಕಿಲ್ಲ, ನೀವು ಹಂಗೆ ಬಿಡಿರಿ, ಏನಾರು ದೇಶ ಮಾರ್ಕೊಂಬೋಣ ಅಂತ ಹೇಳ್ಕೊಡ್ತಾರೆ. ಇದೆಲ್ಲ ತಪ್ಪು ಅನ್ನಿಸ್ತದೆ. ದೇಶನ ಕಾಪಾಡ್ಕೋಬೇಕು ಅಂತ ದಯವಿಟ್ಟು ನಿಮ್ಮ ಜವಾಬ್ದಾರಿನ ಎತ್ಕೊಂಡು ಕೈಗೆ ಅದನ್ನು ನಿಭಾಯಿಸ್ಕೊಳ್ಳಿ ಅಂತ. ಇಲ್ಲಿ ಏನು ಬಂದ್ಬಿಟ್ಟು ಒಂದು ಬೆರಳು ಹಿಂಗೆ ಅಂತಾರಪ್ಪ ನೋಡಿ, ಇಷ್ಟ ಇದೊಂದು ಹಾಕ್ಬಿಡುವಕ್ಕೆ ಕಷ್ಟನ. ಈಗಲಾರ ತಿಳ್ಕೊಳ್ಳಿ, ಸ್ವಲ್ಪ ಯಾರು ಇದು ನೋಡಿದ್ರೆ ದಯವಿಟ್ಟು ಎತ್ಕೊಂಡು ಮುಖ ತೊಳ್ಕೊಂಡು ಹೋಗಿ ಓಟ್ ಹಾಕ್ಬೇಕು ಅಂತ ಹೇಳಿ. ಓಕೆ ಸರ್, ಹಾಗೆ ಕೈ ತೋರಿಸಿ ಸರ್, ಕೈ ತೋರಿಸಿ ಸ್ವೀ ಮೇಡಮ್ ಇದು ತೋರಿಸ್ಬೇಕು. ಬನ್ನಿ ಮೇಡಮ್. ನೀನು ನನ್ನ ಹೆಂಡತಿ ಬಾ ಮಗಳೇ, ನೀ ಮಾತ್ರ ಸರಿಯಾಗಿ ಸಿಗ್ತೀವಿ ಸುಮ್ಗಿರಿ. ಬನ್ನಿ ಮೇಡಮ್, ನೋಡಿ ಒಂದು ನಿಮಿಷ ಮೇಡಮ್. ವೋಟಿಂಗ್ ಎಲ್ಲ ಕೇಳೋದು ತಕ್ಕಾದ್ರೆ ರೇಗಿಸ್ತೀರ. ಇನ್ನೂ ಸ್ವಲ್ಪ ಮೇಲೆ ಕೈ, ಸರ್, ಏನು ಸ್ವಲ್ಪ ಮೇಲೆ ಕೈ. ಹಾಂ, ಥ್ಯಾಂಕ್ ಯು. ನೀವೆಲ್ಲ ವೋಟ್ ಮಾಡಿದ್ರಾ? ಬೆರಳು ತೋರಿಸಿಲ್ಲ? ಇಲ್ಲ ಸರ್, ಇನ್ನೂ ಆಗಿಲ್ಲ ಸರ್, ಸಾಯಂಕಾಲ. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸರ್. ವೋಟ್ ಮಾಡಿದ್ದೀವಿ, ನಮ್ಮ ಹಕ್ಕು, ನಮ್ಮ ಮತ ಚಲಾಯಿಸ್ತೀವಿ, ಖುಷಿಯಾಗುತ್ತೆ. ಆ್ಯಂಡ್ ಈ ಬೂತಲ್ಲಿ ತುಂಬ ಜನ ಬಂದಿದ್ದಾರೆ ಇವತ್ತು. ಸೊ ಭಾಳ ಖುಷಿಯಾಯಿತು. ಇಷ್ಟು ವರ್ಷದಲ್ಲಿ ನಾನು ಇಷ್ಟು ಜನ ಬಂದಿರೋದು ನಾನು ನೋಡಿರಲಿಲ್ಲ. ಭಾಳ ದೊಡ್ಡ ಕ್ಯೂ ಇತ್ತು. ಆಮೇಲೆ ತುಂಬ ಹಿರಿಯರು ಬರ್ತಾ ಇದ್ದಾರೆ, ತುಂಬ ಜನ ಅವರ ಜವಾಬ್ದಾರಿ ನನಗೆ ವೋಟ್ ಹಾಕಂದ್ರೆ ನಾನೇ ಒಂದಷ್ಟು ಜನ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿದೆ ಅನುಭವ. ಸಾಕಷ್ಟು ಜನ ಇನ್ನೂ ಮನೆ ಹೊರಗಡೆ ಬರೋ ಈಗ 9% ಆಗಿದೆ. ಇಂಥವ್ರಿಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಅವ್ರು ಏನು ಅನ್ಕೊಂಡು ಜನ ಸಾಗಿಸ್ತಾ ಇದ್ದಾರೆ ಈ ಒಂದು ನಮ್ಮ ದೇಶದಲ್ಲಿ ಅನ್ನೋ ನನಗೆ ಇನ್ನೂ ಅರ್ಥ ಆಗುತ್ತೆ. ಇದು ಡೆಮೊಕ್ರೆಟಿಕ್ ಕಂಟ್ರಿ. ಈ ಥರ ಬ್ಯೂಟಿಫುಲ್ ಆಗಿರೋದು ಎಲ್ಲ ದೇಶಗಳಲ್ಲೂ ಸಿಗಲ್ಲ. ಇದರಲ್ಲಿ ನಾವೊಂದು ಆಯ್ಕೆ ಬೇರೆ ಮಾಡಬೇಕು. ಆ ಆಯ್ಕೆನ ಸ್ವಲ್ಪ ಜವಾಬ್ದಾರಿನ ನಿಭಾಯಿಸ್ಕೊಳ್ಳೋ ಅಂತ ಸ್ವಲ್ಪ ಕರ್ತವ್ಯಗಳನ್ನ ತಲೆಲಿಟ್ಕೊಂಡು ಯೋಚನೆ ಮಾಡಿದಾಗ ಜೀವನದ ಬಗ್ಗೆ ಅರ್ಥವಾಗುತ್ತೆ ಅಂತ ನನಗನ್ಸುತ್ತೆ. ಇದ್ಯಾಕೋ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾವು ನೋಡ್ತಾನೆ ಇದ್ದೀವಿ, ಇಷ್ಟೊಂದು ನೆಟ್ವರ್ಕು, ಇಷ್ಟೊಂದು ಫೋನು, ಇಷ್ಟೊಂದು ಡಿಜಿಟಲ್, ಇಷ್ಟು ಮಟ್ಟಕ್ಕೆ ಪಬ್ಲಿಕ್ಗೆ ಹೇಳಬೇಕಾಗುತ್ತೆ. ಇನ್ನೂ ಯಂಗ್ಸ್ಟರ್ಸ್ ಬಂದಿಲ್ಲ, ಬರ್ತಾ ಇಲ್ಲ ಅಂದರೆ ಬಹಳ ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದರಿಂದ ಮುಂದಕ್ಕೆ ಆಗೋ ಅನಾಹುತಗಳಿಗೆ ಇವರುಗಳೇ ಕಾರಣರಾಗ್ತಾರೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಬೇಸರವಾದ ವಿಚಾರನ ನಿಮ್ಮ ತಲೆ ಮೇಲೆ ನೀವು ಯಾರು ಹಾಕಬಾರ್ದು ಅಂತ ದಯವಿಟ್ಟು ಬಂದು ಓಟ್ ಹಾಕಿ. ದಯವಿಟ್ಟು ನಿಮಗೆ ಬೇಕಾಗಿರೋ ನಾಯಕರನ್ನ ಗೆಲ್ಲಿಸ್ಕೊಂಡು, ನಿಮಗೆ ಬೇಕಾಗಿರೋ ಪಾರ್ಟಿನೇ ಗೆಲ್ಲಿಸ್ಕೊಳ್ಳಿ. ಇಲ್ಲಿ ಯಾರನ್ನು ಫೋರ್ಸ್ ಮಾಡ್ತಿದ್ದಾನೆ, ಇದನ್ನೇ ಬಂದು ಓಟ್ ಹಾಕಿ, ಇಲ್ಲೇ ಬಂದು ಓಟ್ ಹಾಕಿ. ನಮಗೆಲ್ಲ ತಿಳುವಳಿಕೆ ಇದೆ ತಾನೆ, ನಮಗೆ ಯಾರು ಬೇಕು, ನಮಗೆ ಎಂಥವ್ರು ಬೇಕು, ನಮಗೆ ಎಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು.
ಇಲ್ಲಿ ಯಾರು ಬಂದು ಏನು ಎಕ್ಸಾಮ್ನ ಬರೆಸ್ತಾ ಇದ್ರಿ, ಯಾರಿಗೂ ಎಕ್ಸಾಮಿನೇಷನ್ಸ್ ಏನು ಕೊಡ್ತಿಲ್ಲ, ಬಂದ್ಬಿಟ್ಟು ನೀವು ಓಟ್ ಹಾಕ್ಬೇಕು. ಅದನ್ನೇ ಮಾಡಲ್ಲ ಅಂದರೆ ಅಟ್ಲೀಸ್ಟ್ ಅರ್ಥ ಮಾಡ್ಕೋಬೇಕು ಈಗಾರು ಅಂತ. ಅದಕ್ಕೆ ಬೆಳಿಗ್ಗೆ ನಾವು ನೋಡಿದಾಗ ವೀಲ್ ಚೇರಲ್ಲಿ ತುಂಬ ಜನ ಈ ಬೂತಲ್ಲಿ ಒಂದು 15-20 ಜನ ವೀಲ್ ಚೇರಲ್ಲಿ ನಿಮಗೂ ಕಾಲ್ ಪೇನ್ ಇದ್ದು ಅದೇ ಒಂದು ಅದು ದೇಶ ಪ್ರೇಮ, ನಮಗಿರೋ ಕಾಳಜಿ ದೇಶದ ಬಗ್ಗೆ, ಇಲ್ಲಿರೋ ಜನಗಳ ಬಗ್ಗೆ ಒಂದು ಕಾಳಜಿ. ಯಾರ್ಯಾರಿಗೆ ಕಾಳಜಿ ಇದೆಯೋ ಅವರೆಲ್ಲ ಬಂದಿದ್ದಾರೆ. ಇಲ್ಲಿ ಯಾರ್ಯಾರಿಗೆ ತುಂಬ ಅದನ್ನು ಪದಗಳನ್ನ ಸಿಗ್ತಾಯಿಲ್ಲ ನನಗೆ ಹೇಳಬಾರ್ದು ಈ ಮಾಧ್ಯಮದವ್ರ ಮುಂದೆ. ಅದು ತಪ್ಪು ಅಂತ ಅನ್ನಿಸ್ತಾ ಇದೆ. ಇವಾಗ ತಿದ್ಕೋಬೇಕು ಇದನ್ನೆಲ್ಲ. ಬಂದ್ಬಿಟ್ಟು ಅಚ್ಚುಕಟ್ಟಾಗಿ ಓಟ್ ಹಾಕಿದಾಗ ಮುಂದೆ ಮಕ್ಕಳು ನಾವೇನು ಹೇಳ್ಕೊಡ್ತೀವಿ, ಇವರು ಅವ್ರ ಮಕ್ಕಳಿಗೆಲ್ಲ ಏನು ಹೇಳ್ಕೊಡ್ತಾರಂತೆ, ನಾವೆಲ್ಲ ಓಟ್ ಹಾಕಿಲ್ಲ ನೀವು ಹಂಗೆ ಬಿಡಿರಿ, ಏನಾರು ದೇಶ ಮಾರ್ಕೊಂಬೋಣ ಅಂತ ಹೇಳ್ಕೊಡ್ತಾರೆ. ಇದೆಲ್ಲ ತಪ್ಪು ಅನ್ನಿಸ್ತದೆ. ದೇಶನ ಕಾಪಾಡ್ಕೋಬೇಕು ಅಂತ ದಯವಿಟ್ಟು ನಿಮ್ಮ ಜವಾಬ್ದಾರಿನ ಎತ್ಕೊಂಡು ಕೈಗೆ ಅದನ್ನು ನಿಭಾಯಿಸ್ಕೊಳ್ಳಿ ಅಂತ. ಇಲ್ಲಿ ಏನು ಬಂದ್ಬಿಟ್ಟು ಒಂದು ಬೆರಳು ಹಿಂಗೆ ಅಂತಾರಪ್ಪ ನೋಡಿ ಇಷ್ಟೇ, ಇದೊಂದು ಹಾಕ್ಬಿಡುವಕ್ಕೆ ಕಷ್ಟನ. ಈಗಲಾರ ತಿಳ್ಕೊಳ್ಳಿ. ಸ್ವಲ್ಪ ಯಾರು ಇದು ನೋಡಿದ್ರೆ ದಯವಿಟ್ಟು ಎತ್ಕೊಂಡು ಮುಖ ತೊಳ್ಕೊಂಡು ಓಟ್ ಹಾಕ್ಬೇಕು ಅಂತ ಹೇಳಿ. ಓಕೆ ಸರ್ ಹಾಗೆ ಕೈ ತೋರಿಸಿ ಸರ್ ಕೈ ತೋರಿಸಿ. ಬನ್ನಿ ಬನ್ನಿ ಮೇಡಮ್. ನೀನು ನನ್ನ ಹೆಂಡತಿ ಬಾ ಮಗಳೇ, ನೀ ಮಾತ್ರ ಸರಿಯಾಗಿ ಸಿಗ್ತೀವಿ ಸುಮ್ಗಿರಿ. ನೋಡಿ ಒಂದು ನಿಮಿಷ ಮೇಡಮ್. ವೋಟಿಂಗ್ ಎಲ್ಲ ಕೇಳೋದು ತಕ್ಕಾದ್ರೆ ಹೇಗಿಸ್ತೀರ ಇನ್ನೂ ಸ್ವಲ್ಪ ಮೇಲೆ ಕೈ. ಸರ್ ಏನು ಸ್ವಲ್ಪ ಮಾಡಿದ್ರ ಬೆರಳು ತೋರಿಸಿ. ಇಲ್ಲ ಸರ್, ಇನ್ನೂ ಆಗಿಲ್ಲ ಸರ್, ಸಾಯಂಕಾಲ. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸರ್. ನೋಡಿ ನಾಷ್ಟ ಇಷ್ಟ. ಬನ್ನಿ ಬನ್ನಿ ಮೇಡಮ್. ನೀನು ನನ್ನ ಹೆಂಡತಿ ಬಾ ಮಗಳೇ.